ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾ ಇವಾಗ ಏನು ತೋರ್ಸಾ ಇತ್ತಪ್ಪ ಅಂದ್ರೆ ಹುಲ್ಗಡ್ಡೆ ಮೇವು ಹಚ್ಚಿದ್ದೀವಿ. ಅದು ಹುಲ್ಗಡ್ಡೆ ಗಡ್ಡೆ ಅಂತ ಹೇಳ್ತೀವಿ. ಅದ್ರ ಪಕ್ಕದೊಳಗೆ ತೆಂಗಿನ ಮರ ಹಚ್ಚಿದ್ದೀವಿ. ನಾವು ಎಲ್ಲ ಸಾಲು ಹಿಡಿದು ತೆಂಗಿನ ಮರ ಹಚ್ಚಿದ್ವಿ. ಅದನ್ನ ಇನ್ನೊಂದು ಹಿಡಿಯೋದ ನಾನು ತೋರಿಸ್ತೀನಿ ನಿಮ್ಗೆ, ಕ್ಲಿಯರಾಗಿ ತೋರಿಸ್ತೀನಿ. ಈಗ ಏನಪ್ಪ ಅಂದ್ರೆ ಇಷ್ಟು ತೋರ್ಸಾಕತ್ತೀನಿ ನಾನು ನಮ್ಮ ತೋಟದೊಳಗೆ ಇಷ್ಟು. ಮತ್ತು ಏನು ಇನ್ನೊಂದು ಏನಪ್ಪ ಅಂದ್ರೆ ಅಗಸಿ ಗಿಡ ಅಂತಂದು ಅಲ್ಲಿ ನಿಮಗೇನು ಗಾಳಿಗಡತ್ತಲ್ಲ ಅಗಸಿ ಗಿಡ ಅಂತಂದು ಅದನ್ನು ನಿಮ್ಗೆ ತೋರಿಸ್ತೀನಿ ಇನ್ನೊಂದು ಹಿಡಿಯೋದಾಗ. ನಿಮಗಿದು ಗೊತ್ತಿರ್ಬೋದು ಫ್ರೆಂಡ್ಸ್. ಇದು ಏನಪ್ಪ ಅಂದ್ರೆ ನಿಮ್ಮ ಹೊಲದಾಗ ಅದು ನಿಮ್ಮ ತೋಟದೊಳಗೆ ಈ ಹೂವಿನ ಗಿಡ ಇರ್ಬೋದು ಅಂತ ನಾನು ಹೇಳತ್ತೀನಿ. ಗೊತ್ತಿರ್ಬೋದು ನಿಮ್ಗೆ ಅಂತ ತೋರ್ಸಾಕತ್ತೀನಿ. ಇದು ಯಾವ ಹೂವಿನ ಗಿಡ ಅಪ್ಪ, ಅದು ಯಾವ ಕಂಟಿ ಯಾವ ಗಿಡ ಅಂತಂದು ಕಮೆಂಟ್ ಹಾಕ್ರಿ. ಗೊತ್ತಿದ್ದವ್ರು ಎಷ್ಟು ಮಂದಿ ರೈತರಿದ್ರೆ ಎಷ್ಟು ಮಂದಿ ಗೊತ್ತಾಯ್ತು ಅಂತ ಕಮೆಂಟ್ ಹಾಕ್ರಿ. ನಿಮ್ಗೆ ಇದ್ರ ಮುಂದಿನ ವಿಡಿಯೋದಾಗ ನಾನು ಏನು ಈ ಗಿಡ ಐತಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಯಾವತ್ತಂತ ಹೇಳ್ಕೊಡ್ತೀನಿ. ಹಂಗೆ ಏನಪ್ಪ ಅಂದ್ರೆ ನಮ್ಮದು ಒಂದು ಗಿಡ ಇತ್ತು, ಸಾಗಣಿ ಗಿಡ ಇತ್ತು, ಮತ್ತು ಒಂದು ಮುಳ್ಳಿನ ಗಿಡ ಇತ್ತು. ಸಿಕ್ಕಾಪಟ್ಟೆ ಟಾಪ್ಗಳು ಐತಿ. ಆದ್ರೆ ಇದು ನಿಮಗೆ ಗೊತ್ತಿರ್ಬೋದು, ನಮ್ಮ ಹೊಲದಾಗ ಎಷ್ಟು ಬೀಜ ಆಗಿದೆ ನೋಡಿ. ಇದೆಯಪ್ಪ ಅಂದ್ರೆ ಸೊಪ್ಪು. ಹೆಂಗೈತಪ್ಪ ಕಾಡ್ಲಿ, ಇದು ನಮ್ಮದ ಹೊಲದೊಂದು ಕಾಡ್ಲಿ. ಇದು ಇನ್ನೂ ಸ್ವಲ್ಪ ಎಳೆದೈತಿ ಕಾಡ್ಲಿ, ಸ್ವಲ್ಪ ಚಿಕ್ಕದೈತಿ. ಹಂಗೆ ಕರೆಂಟ್ ಬಂದು ಪಿಂಕ್ಲರ್ ಹಚ್ಚಿದ್ದೀನಿ. ನೀರು ಹೆಂಗೆ ಹೊಡ್ಯಾಗುತ್ತೆ ನೋಡ್ರಲ್ಲಿ. 6 ಪಿಂಕ್ಲರ್ ಹಚ್ಚಿದ್ದೀನಿ, ನೀರು ಹೊಡ್ಯಾಗುತ್ತೆ. ನೋಡಿ ಫ್ರೆಂಡ್ಸ್, 4 ಗಂಟೆ ಕರೆಂಟ್ ಬಂದಿದ್ದು, ನೀರು ಚಲೋ ಮಾಡಿ ಬಿಟ್ಟಿದ್ನಪ್ಪ. ಇದು ಏನಪ್ಪ ಬಂದು ಎಲ್ಲ ಕೆಳಗೆ ಕ್ಯಾಸ್ರಿಗೆ ನಿಂತು ಬಿಟ್ಟೈತಿ. ನಿಮ್ಗೆ ಕಾಣ್ಬೋದು ನೀರು ಎಲ್ಲ ನೋಡ್ರಿ. ಸುರ್ಪಾನ ಸೂರ್ಯಕ್ರಾಂತಿ ಅಂತ ಸುರ್ಪಾನ ಅಂತ, ನಿಮ್ಮ ಕಡೆ ಒಬ್ಬೊಬ್ರು ಸುರ್ಪಾನ ಅಂತ ಒಬ್ಬ ಸೂರ್ಯಕ್ರಾಂತಿ ಅಂತೀರಿ ನೋಡ್ರಿ. ಸಿಕ್ಕಾಪಟ್ಟೆ ನೀರು ಬಂದು ನಿಂತು ಬಿಟ್ಟೈತಿ. ಶುರು ಮಾಡಿನೆಲ್ಲ ಕ್ಯಾಸ್ರಿಗೆ ಅಲ್ಲಿವರೆಗೂ ನೀರು ನಿಂತೈತಿ. ಬೆಳಗಿನ ಜಾವ 4 ಗಂಟೆ ಬರ್ತಾ ನೋಡ್ರಿ, ಇಲ್ಲಿವರೆಗೂ ಬಂದಿದ್ದು ಬದಿಗತ್ತಿ ನೀರು. ಹಾಯ್ ಎಲ್ಲ ನಮಸ್ಕಾರ. ಇವಾಗ ಏನಪ್ಪ ಅಂಬ್ರಿಗೆ ಪಿಂಕ್ಲರ್ ಹಚ್ಚಿದ್ದೀನಿ. ಇವತ್ತು ಬೆಳಗಿನ ಜಾವ ಕರೆಂಟ್ ಬಂದಿತ್ತು, ಅದಕ್ಕೆ ಹಚ್ಚಿದ್ದೀನಿ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಈಗ ಇದನ್ನ ಏನಪ್ಪ ಅಂದ್ರೆ ಇದು ನಾ ಏನು ನಿಮ್ಗೆ ತೋರ್ಸಾಕತ್ತೀನಲ್ಲ, ಇದನ್ನ ನೀವು ನೋಡಿರ್ಬೋದು. ಇದು ಯಾವುದಂತ ಕಮೆಂಟ್ ಮಾಡಿರಿ. ಯಾರ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ರೈತರಿದ್ದೀರಿ, ಎಷ್ಟು ಜನ ಇದನ್ನು ಕಟ್ ಮಾಡಿ ಓದಿರಿ, ಎದಕ್ಕೆ ಉಪಯೋಗಿಸ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು. ನಾನು ಇದನ್ನು ಕ್ಲಿಯರಾಗಿ ನಿಮ್ಗೆ ತೋರಿಸ್ತೀನಿ. ಈ ಗಿಡ ಇದನ್ನು ನೋಡಿರಿ, ಕ್ಲಿಯರಾಗಿ ತೋರ್ಸಾಕತ್ತೀನಿ. ಸಿಕ್ಕಾಪಟ್ಟೆ ಐತಿ. ಇದು ಎದಕ್ಕೆ ಉಪಯೋಗಿಸ್ತಾರಂತ ನೀವು ಟ್ರೈ ಮಾಡಿರಿ.